ಪುಕೆಟ್ ಅಲ್ಲಿ ಏನಾದ್ರು ಮಸಾಜ್ ಮಾಡಿಸ್ಕೋಬೇಕು ಅಥವಾ ಹನಿ ಮಸಾಜ್ ಏನಾದ್ರು ಹೋಗ್ಬೇಕು ಅಂತ ಅಂದ್ರೆ ಅಥವಾ ಏನಾದ್ರು ತಿನ್ಬೇಕು, ಒಳ್ಳೆ ಫುಡ್ ತಿನ್ಬೇಕು, ಒಳ್ಳೆ ರೆಸ್ಟೋರೆಂಟ್ ವಿಸಿಟ್ ಮಾಡಬೇಕು ಅಂತ ಅಂದ್ರೆ ನೀವು ಪುಕೆಟ್ ಅಲ್ಲಿ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ಗೆ ಮಸ್ಟ್ ಅಂಡ್ ಶುಡ್ ವಿಸಿಟ್ ಮಾಡಲೇಬೇಕು. ಸೊ ನನ್ನಿಂದ ಏನ್ ನೋಡ್ತಾ ಇದ್ದೀರಲ್ಲ, ಸೊ ಇದು ಈ ರೋಡ್ ಪೂರ್ತನೂ ಪಟಾಂಗ್ ಬೀಚ್ಗೆ ಹೋಗೋವಂಥ ಒಂದು ರೋಡು. ಇದನ್ನ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂತಾನು ಕರೀತಾರಂತೆ. ಸೊ ಇಲ್ಲಿ ಎಲ್ಲ ರೀತಿಯ ಎಲ್ಲ ಫೆಸಿಲಿಟಿ ಇರೋವಂಥ ರೆಸ್ಟೋರೆಂಟ್ಸು, ಎಲ್ಲ ಹೋಟೆಲ್ಸ್ ಆಗಿರ್ಬೋದು, ಪ್ರತಿಯೊಂದೂ ಈ ರೋಡಲ್ಲಿ ಸಿಗುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಪುಕೆಟ್ಗೆ ಏನಾದರೂ ಬಂತ ಅಂದರೆ ನೀವು ಈ ರೋಡ್ಗೆ, ಈ ವಾಕಿಂಗ್ ಸ್ಟ್ರೀಟ್ಗೆ ಬರೋದು ಮಾತ್ರ ಮಿಸ್ ಮಾಡಬೇಡಿ ಗೈಸ್. ರೈಟ್ ನಾವು ನಾನು ಸೆಂಟ್ರಲ್ ಪುಕೆಟಲ್ಲಿ ಇದ್ದೀನಿ. ಸೊ ಬಾಂಗ್ಲಾ ಸ್ಟ್ರೀಟಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಈ ಮಾಲ್ ಸಿಗುತ್ತೆ. ಸೊ ಇದ್ರ ಹೆಸರು ಬಂದು ಈ ಸೆಂಟ್ರಲ್ ಮಾಲ್ ಮುಂದೆನೆ ಜಂಗ್ಸಿಲಾನ್ ಅನ್ನೋ ಒಂದು ಮಾಲ್ ಇದೆ. ಸೊ ಒಳಗಡೆ ಎಲ್ಲ ತಿರ್ಗಾಡ್ಕೊಂಡು ಬರೋಣ ಅಂತ ಬಂದಿದೀವಿ. ಈ ತರ ಲೈವ್ ಪರ್ಫಾರ್ಮೆನ್ಸ್ ಬ್ರೇಕ್ ಡ್ಯಾನ್ಸ್ ನಾನು ಕೂಡ ಇದೆ ಮೊದಲ ಬಾರಿಗೆ ನೋಡ್ತಾ ಇರೋದು. ಪುಕೆಟ್ ನೈಟ್ ಮಾರ್ಕೆಟ್ ಅಥವಾ ವಾಕಿಂಗ್ ಸ್ಟ್ರೀಟ್ ಗೆ ಬಂದ್ಮೇಲೆ ಶಾಪಿಂಗ್ ಮಾತ್ರ ಅಲ್ಲ, ಇಲ್ಲಿಯ ರೋಡ್ ಕೂಡ ಒಂದು ಸ್ಟೇಜ್ ಆಗಿ ಬಿಡುತ್ತೆ. ಇವ್ರ ಎನರ್ಜಿ ನೋಡಿದ್ರೆ ಕಣ್ ತೆಗಿಯೋಕೆ ಆಗ್ತಾ ಇಲ್ಲ. Everybody make some noise for Keyman. Thank you, ladies. Oh yes. One hand, what's the next? What's the next? What's the next? Everybody make some noise. Down and he's professional. Oh, oh, you can do it. Oh, and freeze. ನಿಜ ಹೇಳ್ಬೇಕಂದ್ರೆ ಗುರು, ಇದು ಡ್ಯಾನ್ಸ್ ಮಾತ್ರ ಅಲ್ಲ, ವರ್ಷಗಳ ಪ್ರಾಕ್ಟೀಸ್ ಅಂತ ಅನ್ಸುತ್ತೆ. ಆ ಡೆಡಿಕೇಶನ್, ಆ ಪ್ಯಾಷನ್ಗೆ ಇದ್ರ ಹಿಂದೆ ಇದೆ ಅಂತ ಗ್ಯಾರಂಟಿ ಗೊತ್ತಾಗುತ್ತೆ. ಪುಕೆಟ್ ನ ಪಟಾಂಗ್ ಅನ್ನೋ ಒಂದು ಸಿಟಿಯ ಸೆಂಟ್ರಲ್ ಮಾಲ್ ಮುಂದೆಗಡೆ ಈ ರೀತಿಯ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಯಾರು ಟಿಕೆಟ್ ತಗೊಂಡ್ ಬರಲ್ಲ. ರಸ್ತೆಯಲ್ಲಿ ಹೋಗ್ತಾ ಇದ್ದ ಜನ ಎಲ್ಲರೂ 2 ನಿಮಿಷ ನಿಂತು ಎಂಜಾಯ್ ಮಾಡ್ತಾರೆ. Ladies and gentlemen, welcome to Thailand. B-boy singing on. Ladies and gentlemen, 2 hands, 2 hands, 2 hands, no hands, no hands. Everybody make some noise, make some noise, make some noise. ಆಹಾ, ಏನ್ ಡಿಫ್ರೆಂಟ್ ಆಗಿದಾವೆ ಈ ಕೀ ಬಂಚ್ಗಳು. ತರ ಯೂನಿಕ್ ಆಗಿರೋ ಆಸ್ಟ್ರೇಗಳನ್ನ ನೋಡಿ, ಒಂದಕ್ಕಿನ್ನ ಒಂದು ಡಿಫ್ರೆಂಟ್ ಸಕ್ಕದಾಗಿದೆ. ಪುಕೆಟ್ ಗೆ ಬಂದು ಸ್ಟ್ರೀಟ್ ಶಾಪಿಂಗ್ ಮಾಡದೆ ಹೋದ್ರೆ ಟ್ರಿಪ್ ಅಂತೂ ಕಂಪ್ಲೀಟ್ ಆಗಲ್ಲ. ಇಲ್ಲಿ ಥಾಯ್ ಕಲ್ಚರ್ ಟಚ್ ಇರುವ ಚಿಕ್ಕ ಗಿಫ್ಟ್ಸ್ ಕೂಡ ಸಿಗುತ್ತೆ. ಮನೆಗೆ, ನಿಮ್ಮ ಫ್ರೆಂಡ್ಸ್ ಗೆ, ಫ್ಯಾಮಿಲಿಗೆ ತಗೊಂಡೋಗಿ ಕೊಡೋಕೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಕೆಲವು ಶಾಪ್ಸ್ ಅಲ್ಲಿ ಫನ್ನಿ ಡಿಸೈನ್ ಆಗಿರೋ ಆಸ್ಟ್ರೇಸ್, ಯೂನಿಕ್ ಕೀ ಚೈನ್ಸ್, ಕೊಕೊನಟ್ ಕ್ರಾಫ್ಟ್ಸ್, ಎಲಿಫೆಂಟ್ ಡಿಸೈನ್ಸ್ ಇರೋ ಅಂತ ಕೆಲವು ಆಸ್ಟ್ರೇಗಳು ತುಂಬಾ ಅಂದ್ರೆ ತುಂಬಾ ಸಿಗುತ್ತೆ. ಚಿಕ್ಕ ಸೈಜಿನ ಗಣಪತಿ ಐಡಲ್ ಆಗಿರ್ಬೋದು, ಆನೆಗಳಾಗಿರ್ಬೋದು, ತರ ಡಿಸೈನ್ಸ್ ಆಗಿದಾವೆ. ಇನ್ನೂ ಯೂನಿಕ್ ಆಗಿ ಬಿಯರ್ ಬಾಟಲ್ ಓಪನರ್ಸ್ ನ ನೋಡಬಹುದು, ಅದು ಸಖತ್ತಾಗಿದಾವೆ. ಚಿಕ್ಕದಾಗಿ ಪೇಪರ್ ಅಲ್ಲಿ ಮಾಡಿರೋಂತ ಫ್ಲವರ್ ಆಗಿರ್ಬೋದು, ಬುಲೋಕಟ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಡಿಫ್ರೆಂಟ್ ಡಿಸೈನ್ಸ್ ಅಂತೂ ಇದಾವೆ. ಕಲೆಕ್ಷನ್ ಮಾಡುವಂತ ಉದ್ದೇಶ ಏನಾದ್ರು ಇದ್ರೆ ಇದನ್ನೆಲ್ಲ ಆರಾಮಾಗಿ ತಗೊಂಡ್ ಹೋಗ್ಬೋದು, ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡ್ತೀನಿ ಅಂದ್ರೂ ತಗೊಂಡ್ ಹೋಗ್ಬೋದು. ಬೆಲೆ ಕೇಳಿದ್ರೆ ತುಂಬಾ ಜಾಸ್ತಿ ಹೇಳ್ತಾರೆ, ಆದ್ರೆ 50 ರಿಂದ 150 ಬಾತ್ ಅಷ್ಟೇ ಇರುತ್ತೆ. ಆದ್ರೆ ಒಂದ್ ರೂಲ್ ನೆನ್ಪಿಟ್ಕೊಳ್ಳಿ, ಬಾರ್ಗೇನ್ ನ ಮಾಡ್ಲೇಬೇಕು. ಸ್ವಲ್ಪ ಮಾತಾಡಿ, ನಗ್ತಾ ನೆಗೋಷಿಯೇಟ್ ಮಾಡಿ, ಒಳ್ಳೆ ಡಿಸ್ಕೌಂಟ್ ಸಿಗೋ ಚಾನ್ಸಸ್ ತುಂಬಾ ಇವೆ. ಆ ದೇಶದ ಕಲ್ಚರ್ ಅನ್ನ ಕೈಯಲ್ಲಿ ಇಟ್ಕೊಂಡು ಮನೆಗೆ ತಗೊಂಡ್ ಬರೋ ಫೀಲಿಂಗೇ ಬೇರೆ ಆಗಿರುತ್ತೆ. ಹಾಗಾಗಿ ಪುಕೆಟ್ ಬಂದ್ರೆ ಸ್ವಲ್ಪ ಟೈಮು ಸ್ಟ್ರೀಟ್ ಶಾಪಿಂಗು ಟೈಮ್ ಕೊಡಿ. ನಿಮ್ಗೇನಾದ್ರು ಈ ಡಿಫ್ರೆಂಟ್ ಆಗಿರೋ ಕೀ ಬೆಂಚ್ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಕಮೆಂಟ್ ಮಾಡಿ. ಯಾವ ಜಾಗನ ಮಿಸ್ ಮಾಡಿದ್ರು ನೀವು ಈ ಜಾಗನ ಮಿಸ್ ಮಾಡ್ಲೇಬಾರ್ದು. 18+ ಇರೋರು ಮಾತ್ರ ಈ ವಿಡಿಯೋನ ನೋಡಿ. ಪಡ್ಡೆ ಹುಡುಗರ ಪರ್ಫೆಕ್ಟ್ ಅಡ್ಡ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಹುಡುಗನಿಗೆ ನಿದ್ದೆಗೆಡಿಸುವ ಒಂದು ಜಾಗ ಅಂದ್ರೆ ಇದೆ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್.
ಥೈಲ್ಯಾಂಡ್ ಅಲ್ಲಿ ಸುಮಾರು ವಾಕಿಂಗ್ ಸ್ಟ್ರೀಟ್ಗಳನ್ನ ನೋಡ್ಬೋದು. ಅದೇ ರೀತಿ ಪುಕೆಟ್ ಅಲ್ಲಿ ಇರೋದು ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂತ. ನಿಜವಾಗ್ಲೂ ಗಾಯ್ಸ್, ಈ ವಿಡಿಯೋ ಅಲ್ಲಿ ಪುಕೆಟ್ನ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂದ್ರೆ ಪತಾಂಗ್ ಬೀಚ್ ಹತ್ರ ಇರೋ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಬಗ್ಗೆ ಕಂಪ್ಲೀಟ್ ಆಗಿ ನಾನು ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಸೇವ್ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಯಾವುದು ತಪ್ಪಲ್ಲ, ಆದ್ರೆ ನಮ್ಮ ದೇಶದಲ್ಲಿ ಈ ತರ ಇವುಗಳನ್ನ ಯಾವುದನ್ನು ಒಪ್ಪಲ್ಲ ಅನ್ನೋ ಮಾತು ಎಷ್ಟು ನಿಜನೋ. ಎಲ್ಲಿ ನೋಡಿದ್ರು ಎಲ್ಲರೂ ಮಸ್ತ್ ಮಜಾ ಮಾಡ್ತಾ ಇದ್ದಾರೆ. ಸಖತ್ತಾಗಿರೋ ಕ್ಲಬ್ಗಳು, ಸಖತ್ತಾಗಿರೋ ರೆಸ್ಟೋರೆಂಟ್ಗಳು, ಎಲ್ಲಿ ನೋಡಿದ್ರು ಆ ದೇಶದ ರಂಬೆ ಊರ್ವಶಿ ಮೇನಕೆ ತಿಲೋತ್ತಮೆ ಹೋಲಿಕೆ ಇರುವ ಹುಡುಗಿರು, ಆ ಮ್ಯೂಸಿಕ್ಕು, ಎಲ್ಲಿ ನೋಡಿದ್ರು ಡ್ಯಾನ್ಸು, ಆ ರೊಮ್ಯಾನ್ಸು, ಎಲ್ಲಿ ನೋಡಿದ್ರು ಪಾರ್ಟಿಗಳು, ಕುಡಿತ, ಮೋಜು, ಮಸ್ತಿ, ಅಬ್ಬಬ್ಬಾ ನೋಡಕ್ಕೆ ನಿಜವಾಗ್ಲೂ ಎರಡು ಕಣ್ಣು ಸಾಲದು. ಇದನ್ನು ಎಲ್ಲಾನು ನಾವು ಲೈಫಲ್ಲಿ ಒಂದ್ಸಲ ಆದರೂ ನಾವು ನೋಡಲೇಬೇಕು. ಈ ಥರ ನೋಡಿಲ್ಲ ಅಂತ ಅಂದರೆ ನಮ್ಮ ಪ್ರಪಂಚಕ್ಕೂ ಇವರ ಪ್ರಪಂಚಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ಇದನ್ನ ನೋಡಿದ್ರೇ ತಿಳ್ಕೊಳ್ತೀವಿ. 80% ಬೇರೆ ದೇಶದವರೇ ಇಲ್ಲಿ ಮಜಾ ಮಾಡ್ತಾ ಇರೋದು. ಇಲ್ಲಿ ನಡೆಯೋದು ಒಂದು ಅವೇಸಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಗುರು. ಇಲ್ಲಿ ಬರೋರು ಥೈಲ್ಯಾಂಡ್ ಜನ ಮಾತ್ರ ಅಲ್ಲ, ಯುರೋಪು, ಅಮೇರಿಕಾ, ಆಸ್ಟ್ರೇಲಿಯಾ, ಇಂಡಿಯಾ, ಪ್ರಪಂಚದ ಮೂಲೆ ಮೂಲೆಗಳಿಂದ ಟೂರಿಸ್ಟ್ ಬರ್ತಾರೆ. ಎಲ್ಲರೂ ಎಂಜಾಯ್ ಮೂಡ್ನಲ್ಲೇ ಇರ್ತಾರೆ. ಆ ವೈಬೇ ಬೇರೆ ಯಾವುದೋ ಲೆವೆಲ್ಗಿರುತ್ತೆ. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಅಂದರೆ ಕೇವಲ ಪಾರ್ಟಿ ಪ್ಲೇಸ್ ಅಲ್ಲ, ಇದು ಪುಕೆಟ್ ನೈಟ್ ಲೈಫ್ನ ಒಂದು ಆರ್ಟ್ ಅಂತಲೇ ಹೇಳ್ಬೋದು. ಏನು ಗುರು ಇದು ರಸ್ತೆನಾ ಇಲ್ಲ ಪಾರ್ಟಿ ಫೆಸ್ಟಿವಲ್ಲಾ? ನಾನೀಗ ಇರೋದು ಥೈಲ್ಯಾಂಡ್ನ ಫೇಮಸ್ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಲ್ಲಿ. ರಾತ್ರಿ 7 ಗಂಟೆ ಆದಮೇಲೆ ಈ ರಸ್ತೆ ಸಂಪೂರ್ಣವಾಗಿ ಮತ್ತೊಂದು ಲೋಕ ಆಗಿಬಿಡುತ್ತೆ. ಎಲ್ಲೆಲ್ಲೂ ನ್ಯಾನೋ ಲೈಟ್ಸು, ಜೋರಾದ DJ ಮ್ಯೂಸಿಕ್ಕು, ಡ್ಯಾನ್ಸು, ಲೈವ್ ಪರ್ಫಾರ್ಮೆನ್ಸು, ಸ್ಟ್ರೀಟ್ ಆರ್ಟಿಸ್ಟು, ಎಲ್ಲರೂ ಎಂಜಾಯ್ ಮೂಡ್ನಲ್ಲೇ ಇರ್ತಾರೆ. ಆ ವೈಬೇ ಬೇರೆ ಯಾವುದೋ ಲೆವೆಲ್ಗಿರುತ್ತೆ. ಪ್ರತಿಯೊಂದು ಕ್ಲಬ್ಬಲ್ಲೂ ಪ್ರತಿಯೊಬ್ಬರು ಡ್ಯಾನ್ಸರು, ಪ್ರತಿಯೊಬ್ಬರೂ ಸಿಂಗರ್ಸು ಇರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲನೂ ನೋಡೋಕ್ಕೆ. ಒಂದು ಕಡೆ ನೋಡಿದರೆ ಮತ್ತೊಂದು ಕಡೆ ಏನು ನಡೆಯುತ್ತೆ ಅಂತ ಗೊತ್ತಾಗೋದಿಲ್ಲ. ಪ್ರತಿ ಹೆಜ್ಜೆಗೂ ಹೊಸ ಸರ್ಪ್ರೈಸು. ಒಂದು ಕಡೆ ಫೈರ್ ಶೋ, ಇನ್ನೊಂದು ಕಡೆ ಲೈವ್ ಬ್ಯಾಂಡು, ಮತ್ತೊಂದು ಕಡೆ ಡ್ಯಾನ್ಸರ್ಸು. ಇಡೀ ರಸ್ತೆ ಫುಲ್ ಎನರ್ಜಿಯಿಂದ ಕೂಡಿರುತ್ತೆ. ಇಲ್ಲಿಗೆ ಬಂದಿರೋ ಕ್ರೌಡ್ ಎನರ್ಜಿನ ಒಂಥರ ಫೀಲ್ ಮಾಡಬೇಕು. ಏನು ಕ್ರೌಡು, ಏನು ಮಾಲು, ಏನು ವೈಬ್ ಸಿಟಿ ಗುರು, ನಿಜವಾಗ್ಲೂ ಸಖತ್ತಾಗಿದೆ. ಈಗ ಮಾಲ್ ಒಳಗಡೆ ಹೋಗ್ಬಿಟ್ಟು KFC ಇದೆಯಂತೆ, ಅಲ್ಲಿ KFC ತಿನ್ಕೊಂಡು ಬರೋಣ ಅಂತ. ಸೊ ಇದ್ರ ಆಪೋಸಿಟ್ಗೆ ಬಂದೇನೆ ಸೆಂಟ್ರಲ್ ಮಾಲ್ ಇದೆ, ನೋಡ್ಬೋದು ನೀವು ಆ ಕಡೆಗೆ. ಅಲ್ಲೂ ಕೂಡ ಆರಾಮಾಗಿ ಶಾಪಿಂಗು, ಸೊ ರೆಸ್ಟೋರೆಂಟ್ಸು ಎಲ್ಲನೂ ಇದ್ದಾವೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಪುಕೆಟಲ್ಲಿ ಮತ್ತು ಪಟಾಯ ಬ್ಯಾಂಕಾಕಲ್ಲಂತೂ ನಮ್ಗೆ ಯಾವುದೇ ರೀತಿ ಇಂಡಿಯನ್ಸ್ಗೆ ಫುಡ್ಡು ಹಂಗೆ ಹಿಂಗೆ ವ್ಯತ್ಯಾಸ ಆಗುತ್ತೆ ಅಂತ ಏನೂ ಅನಿಸಲ್ಲ. ಥಾಯ್ ಸ್ಟೈಲಲ್ಲಿ ತುಂಬ ಡಿಶಸ್ನ ಟ್ರೈ ಮಾಡ್ತಾ ಇದ್ದೀವಿ ನೆನ್ನೆಯಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿ ಇಡಿಸ್ತಾ ಇದೆ, ಒಂಥರ ಟೇಸ್ಟಿಯಾಗೂ ಇದೆ. ಸೊ ಇವಾಗ ಈ ಸೆಂಟ್ರಲ್ ಮಾಲಲ್ಲಿ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಥರ ಶಾಪ್ಸು ಇದ್ದಾವೆ. ಬರ್ಗರ್ ಕಿಂಗ್ ಆಗಿರ್ಬೋದು, ಸೊ ಸ್ಟಾರ್ ಬಕ್ಸ್ ಆಗಿರ್ಬೋದು, ಪಿಜ್ಜಾ ಸ್ಟೋರು, ಆಲ್ಮೋಸ್ಟು ಬೇರೆ ಬೇರೆ ಎಲ್ಲನೂ ನಮ್ಮ ಇಂಡಿಯಾದಲ್ಲಿ ಏನೇನಿದೆಯೋ ಎಲ್ಲನೂ ಇಲ್ಲೂ ಇದೆ. ಸೊ ಮೇಲ್ಗಡೆ KFC ಇದೆಯಂತೆ. ಈಗ KFCಗೆ ಹೋಗ್ತಾ ಇದ್ದೀವಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕೆ, ಕಾಫಿ ಕುಡಿಯೋಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಡೀ ದಿನ ಇಲ್ಲೇ ಕಳಿಬೋದು. ಆ ಥರ ಇದೆ. ಫುಡ್ ಕೋರ್ಟ್ ಕೂಡ ಸೂಪರ್ ಆಗಿದೆ. ಥಾಯ್ ಫುಡ್ಡಿಂದ ಹಿಡಿದು ಇಂಡಿಯನ್, ಜಾಪನೀಸ್, ಕೊರಿಯನ್, ಇಟಾಲಿಯನ್ ಯಾವ ಫುಡ್ ಬೇಕಾದರೂ ಸಿಗುತ್ತೆ. ಅದರಲ್ಲೂ KFC, ಬರ್ಗರ್ ಕಿಂಗು ಎಲ್ಲನೂ ಇಲ್ಲಿರೋದ್ರಿಂದ ಇಂಡಿಯನ್ಸ್ಗೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ಪುಕೆಟ್ ಅಂದರೆ ಬೀಚ್ ಮಾತ್ರ ಅಲ್ಲ, ಮಾಡ್ರನ್ ಸೈಡ್ ಕೂಡ ಇದೆ ಅನ್ನೋದನ್ನ ತೋರಿಸೋ ಜಾಗನೇ ಈ ಸೆಂಟ್ರಲ್ ಮಾಲು. ಹಾಗಾಗಿ ಪುಕೆಟ್ ಟ್ರಿಪ್ ಪ್ಲಾನ್ ಮಾಡಿದರೆ 2-3 ಗಂಟೆ ಈ ಸೆಂಟ್ರಲ್ ಮಾಲ್ಗೂ ಮೀಸಲಿಡಿ. ಶಾಪಿಂಗ್ ಮಾಡಿ, ಫುಡ್ ಎಂಜಾಯ್ ಮಾಡಿ, ಚಿಲ್ ಮಾಡಿ, ಟ್ರಿಪ್ಗೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ನೀವೇನಾದರೂ ಬ್ರ್ಯಾಂಡೆಡ್ ರೀತಿಯಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಅಂದರೆ ಇದಂತೂ ಬೆಸ್ಟ್ ಅಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ಲೇಡೀಸ್ಗಂತೂ ಮಾಡಿಸ್ದಂಗಿದೆ. ಈ ಒಳಗಡೆ ತುಂಬ ಲೋಕಲ್ ಥರನೂ ಶಾಪಿಂಗ್ ಮಾಡ್ಬೋದು. ತುಂಬ ಅಂದರೆ ಯುನೀಕ್ ಆಪ್ಷನ್ಸ್ಗಳು ಸಿಗುತ್ತೆ. ನಿಮ್ಗೇನಾದರೂ ಜಾಸ್ತಿ ಟೈಮ್ ಇತ್ತು, ಇಲ್ಲ ನಾನು ಒಂದ್ಸಲ ಹೋಗಿ ಬರಬೇಕು ಅಂತ ಅಂದರೆ, ಅಥವಾ ಫುಡ್ ಏನಾದರೂ ಟ್ರೈ ಮಾಡಬೇಕು ಅಂದರೆ ಇಲ್ಲಿಗೆ ಆರಾಮಾಗಿ ಬರ್ಬೋದು. ಗೈಸ್ ಇವಾಗ KFCಗೆ ಬಂದಿದ್ದೀವಿ. ಸೊ ಎಲ್ಲನೂ ಆರ್ಡ್ರ್ ಮಾಡಿದ್ವಿ. ಸುಮಾರು 477 ಬಾತ್ ಆಯಿತು. ಸುಮಾರು 12 ರೀತಿ ವೆರೈಟಿನ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಅದೇ ಈಗ ನಮಗೆ ಫುಲ್ಲು ಹೊಟ್ಟೆ ತುಂಬಿಸೋ ಅಂಥ ಫುಡ್ಡು ನಮಗೆ ಆಗ ಅಂಥದ್ದು. ಸೊ ನೋಡಿ ಎಲ್ಲ ಬಂದಿದೆ ಥರ 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 ಥರ. ಗೈಸ್ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ ಪುಕೆಟ್ ನೈಟ್ ಲೈಫು ಯಾವ ರೀತಿ ಇತ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಬಾ, ಐ ಲವ್ ಯು ಆಲ್. ಜೈ ಶ್ರೀರಾಮ್.